ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇ ವಿಡಿಯೋ ನೈಸರ್ಗಿಕವಾಗಿರ್ತಕ್ಕಂಥ ವಸ್ತುಗಳನ್ನು ಬಳಸಿ ಶಾಂಪೂನ ಮನೆಯಲ್ಲಿ ಯಾವ ರೀತಿ ತಯಾರು ಮಾಡುವ ಒಂದು ವಿಧಾನವನ್ನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಇದರಿಂದ ಆಗ್ತಕ್ಕಂಥ ಉಪಯೋಗ ಕೂಡ ಯಾವ ರೀತಿ ಆಗುತ್ತೆ ಅಂತ ವಿವರವನ್ನು ತಿಳಿಸ್ತೇನೆ. ನಾನಿಲ್ಲಿ ಕೆಲವೊಂದು ಐಟಮ್ಸ್ನ ಹೊರಗಡೆಯಿಂದ ತೊಗೊಂಡು ಬಂದಿದ್ದೆ. ಅಂಟುವಳಕಾಯಿ, ಇದನ್ನು ಕುಟ್ಟಿ ಸ್ವಲ್ಪ ಈ ರೀತಿ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ನೆಲ್ಲಿಕಾಯಿನ ಕೂಡ ತೊಗೊಂಡು ಅದು ಒಣಗಿಸಿದ್ದೀನಿ. ಇದು ಒಣಗಿಸಿ ಇದು ಕೂಡ ಬೀಜ ಎಲ್ಲ ತೆಗೆದು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಜೊತೆಗೆ ನಾನಿಲ್ಲಿ ಮೆಂತ್ಯ ಒಂದು ಹಿಡಿಯುವಷ್ಟು ಅಥವಾ ಒಂದು 50 ಗ್ರಾಮ್ ಆದರೆ ಸಾಕಾಗುತ್ತೆ. ಈ ಮೆಂತ್ಯವನ್ನು ಒಂದು ಬೌಲಲ್ಲಿ ಹಾಕ್ಕೋಬೇಕು. ನಂತರ ಸೀಗೆಕಾಯಿ ಕೂಡ ತೊಗೊಂಡಿದ್ದೀನಿ. ಇದರ ಜೊತೆಗೆ ಅಂಟುವಳಕಾಯಿ ಮತ್ತು ನೆಲ್ಲಿಕಾಯಿನ ಎಲ್ಲವನ್ನು ಒಟ್ಟಿಗೆ ಹಾಕಿ ಈ 4 ಒಂದು ಬೇಸನ್ನಲ್ಲಿ ಹಾಕಿ ನೀರು ಹಾಕಿ ಒಂದು ಇಡೀ ರಾತ್ರಿ ನಾನಿಲ್ಲಿ ನೆನೆಸ್ಕೋತಾ ಇದ್ದೀನಿ. ಅಥವಾ ಡೈರೆಕ್ಟಾಗಿ ಕೂಡ ಹಾಗೇನೆ ಕುದಿಸ್ಬೋದು. ಈ ರೀತಿನೂ ಚೆನ್ನಾಗಿ ಬರುತ್ತೆ ನೋಡಿ. ಇದು ರಾತ್ರಿ ಪೂರ್ತಿ ನೀರು ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇವಾಗ ಎತ್ತಿಡ್ತಾ ಇದ್ದೀನಿ ನೋಡಿ. ಓವರ್ ನೈಟ್ ಆಗಿದೆ. ಇವಾಗ ಬೆಳಗ್ಗೆ ಇದನ್ನು ತೆಗೆದು ಇವಾಗ ಕುದಿಲಿಕ್ಕೆ ಇಡಬೇಕು. ಇದನ್ನು ನಾನು ಕುದಿಲಿಕ್ಕೆ ಒಂದು ಕಬ್ಬಿಣದ ಬಾಣಲೆಯನ್ನು ತೊಗೊಂಡಿದ್ದೀನಿ. ಇಲ್ಲಾಂದರೆ ಸ್ಟೀಲ್ ಪಾತ್ರೆನಾದರೂ ತೊಗೋಬೋದು. ಅಲ್ಯೂಮಿನಿಯಂ ಉಪಯೋಗಿಸೋದು ಬೇಡ. ಇದರ ಜೊತೆಗೆ ನಾನು ಒಂದು ದಾಸವಾಳ ಎಲೆನ ಒಂದು 10ರಿಂದ 15 ಎಲೆ ತೊಗೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ದಾಸವಾಳದ ಹೂವು ಕೂಡ ಹಾಕ್ತಾ ಹೋಗ್ತೀನಿ. ಇಲ್ಲಿ ನೀರನ್ನು ನಾನು ಏನು ಮೊದಲು ನೆನೆ ಹಾಕ್ಕೊಂಡಿದ್ನಲ್ಲ ಅದಷ್ಟೇ ಮಾತ್ರ ಹಾಕ್ತೀನಿ ನೋಡಿ. ಇವಾಗ ಒಂದು 8ರಿಂದ 10 ದಾಸವಾಳ ಹೂವನ್ನು ಕೂಡ ಹಾಕ್ತೀನಿ ನೋಡಿ. ಇವೆಲ್ಲವನ್ನು ಹಾಕಿದ ನಂತರ ಇವಾಗ ನಾನು ಒಲೆಯ ಮೇಲೆ ಕುದಿಲಿಕ್ಕೆ ಇಡಬೇಕು. ಇದು ಸುಮಾರು ಒಂದು 10ರಿಂದ 15 ನಿಮಿಷ ಆದರೂ ಕುದಿಯೋಕ್ಕೆ ಬೇಕು. ನಾನಿಲ್ಲಿ ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅದರ ಉಪಯೋಗ ಕೂಡ ಹೇಳ್ತಾ ಹೋಗ್ತೀನಿ. ಅಂಟುವಳಕಾಯಿ ಏನು ತೊಗೊಂಡಿದ್ವಲ್ಲ, ಇದೊಂದು ಪ್ರಕೃತಿ ದತ್ತವಾದ ಸಪೋನಿನ್ ಹೊಂದಿದ್ದು ಕೂದಲಿನ ಆರೋಗ್ಯಕ್ಕೆ, ತಲೆಹೊಟ್ಟು ನಿವಾರಣೆಗೆ, ಬಟ್ಟೆ ಮತ್ತು ಆಭರಣಗಳನ್ನು ಸ್ವಚ್ಛ ಮಾಡಲಿಕ್ಕೆ ಮತ್ತು ಚರ್ಮ ರೋಗಗಳಿಗೆ ನೈಸರ್ಗಿಕ ಕ್ಲೀನರ್ ಆಗಿ ಬಳಸ್ಬೋದು. ಇದು ಶಾಂಪೂ, ಸೋಪುಗಳಿಗೆ ಉತ್ತಮ ಪರ್ಯಾಯವಾಗಿದ್ದು ಕೂದಲನ್ನು ಹೊಳೆಯುವಂತೆ ಕೂಡ ಮಾಡುತ್ತೆ. ಏನು ನಿವಾರಣೆಗೆ ಮತ್ತು ಮನೆ ಸ್ವಚ್ಛತೆಗಂತೂ ತುಂಬಾ ಯೂಸ್ ಆಗುತ್ತೆ. ಇನ್ನು ಸೀಗೆಕಾಯಿ ನೈಸರ್ಗಿಕ ಕೂದಲಿನ ಆರೈಕೆ ಉತ್ತಮ ಗಿಡಮೂಲಿಕೆಯಾಗಿದೆ. ಇದು ತಲೆಹೊಟ್ಟು ನಿವಾರಣೆ, ಕೂದಲು ಉದುರುವುದನ್ನು ತಡೆಗಟ್ಟುತ್ತೆ. ನೆತ್ತಿಯ ಅಥವಾ ತಲೆಯಲ್ಲಿ ತುರಿಕೆ ಮತ್ತು ಸೋಂಕುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇದು ನೈಸರ್ಗಿಕ ಶಾಂಪೂ ಮತ್ತು ಕಂಡೀಷ್ನರ್ ಆಗಿ ಕಾರ್ಯ ಕೂಡ ನಿರ್ವಹಿಸುತ್ತೆ. ಕೂದಲನ್ನು ಮೃದುವಾಗಿ ಮತ್ತು ಹೊಳೆಯುವಂತೆ ಕೂಡ ಮಾಡುತ್ತೆ. ಇನ್ನು ಮೆಂತ್ಯ, ಇದು ಕೂದಲು ಚರ್ಮದ ಆರೋಗ್ಯಕ್ಕೆ ಅತ್ಯುತ್ತಮವಾಗಿ ನೈಸರ್ಗಿಕವಾದ ಒಂದು ಔಷಧಿ ಅಂತಲೇ ಹೇಳ್ಬೋದು. ಮೆಂತ್ಯವು ಕೂದಲಿನ ಬೆಳವಣಿಗೆಯನ್ನು ಪ್ರೇರೇಪಿಸುತ್ತೆ ಮತ್ತು ಚರ್ಮದ ಉರಿಯನ್ನು ತಡೆಯುತ್ತೆ. ನಂತರ ನೆಲ್ಲಿಕಾಯಿನ ನೋಡೋಣ. ಇದು ಕೂಡ ಅಷ್ಟೇ, ಕೂದಲು ಉದುರುವುದನ್ನು ತಡೆಯುತ್ತೆ, ಕೂದಲು ಬೆಳ್ಳಗಾಗುವುದನ್ನು ನಿಧಾನಗೊಳಿಸುತ್ತೆ ಮತ್ತು ಕೂದಲಿನ ಬುಡವನ್ನು ಬಲಪಡಿಸುತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಹೊಳಪು ನೀಡುತ್ತೆ ಮತ್ತು ಕೊಬ್ಬರಿ ಎಣ್ಣೆಯೊಂದಿಗೆ ಕೂಡ ಇದನ್ನ ಹಚ್ಬೋದು. ನಂತರ ದಾಸವಾಳದ ಒಂದು ಹೂವಿನ ಉಪಯೋಗ ಕೂಡ ಹೇಳ್ತೀನಿ. ದಾಸವಾಳ ಹೂವು ಮತ್ತು ಎಲೆಗಳನ್ನು ಬಳಸೋದ್ರಿಂದ ಕೂದಲು ಉದುರುವುದನ್ನು ತಡೆಗಟ್ಟುತ್ತೆ, ದಪ್ಪ ಮತ್ತು ಹೊಳೆಯುವಂತೆ ಕೂಡ ಮಾಡುತ್ತೆ, ಬೆಳವಣಿಗೆಗೆ ಕೂಡ ತುಂಬಾ ಸಹಾಯವಾಗುತ್ತೆ ನೋಡಿ. ಇದು ಒಂದು 10ರಿಂದ 15 ನಿಮಿಷ ಕುದಿಸಿದ್ದೀನಿ. ನಂತರ ಇವಾಗ ಸ್ವಲ್ಪ ತಣ್ಣಗಾದ ನಂತರ ಒಂದು ಸ್ಟ್ರೈನರ್ಗೆ ಹಾಕಿ ಸೋಸ್ಕೋತಾ ಇದ್ದೀನಿ. ನೆಲ್ಲಿಕಾಯಿ ಮತ್ತು ಮೆಂತ್ಯ, ದಾಸವಾಳ ಹಾಕೋದ್ರಿಂದ ಕಲರ್ ಕೂಡ ಬ್ಲ್ಯಾಕ್ ಕಲರ್ ಆಗಿದೆ. ನಾವು ಈ ಶಾಂಪೂವನ್ನು ಈ ರೀತಿ ಒಂದು ಸ್ಟೋರ್ ಮಾಡಿಟ್ಕೊಂಡ್ರೆ ಆರಾಮಾಗಿ ಒಂದು 3 ತಿಂಗಳು ಯೂಸ್ ಮಾಡ್ಬೋದು. ಪ್ರತಿ ಬಾರಿ ಇದನ್ನೇ ಯೂಸ್ ಮಾಡೋದ್ರಿಂದ ಬಿಳಿ ಕೂದಲು ಆಗೋದನ್ನು ತಡೆಗಟ್ಟುತ್ತೆ. ಡ್ಯಾಂಡ್ರಫ್, ಏರ್ ಫಾಲ್ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಈ ಸ್ಟ್ರೈನರಲ್ಲಿ ಏನು ಬಂದಿರುತ್ತಲ್ಲ ಈ ರೀತಿ ತೊಗಡೆ ಥರ, ಇದನ್ನು ಕೂಡ ಒಂದು 2-3 ಸಲ ಯೂಸ್ ಮಾಡ್ಬೋದು. ನಾನಿವಾಗ ಕೈಗೆ ಹಾಕ್ಕೊಂಡು ಕೂಡ ತೋರಿಸ್ತಾ ಇದ್ದೀನಿ. ನೊರೆ ಯಾವ ಥರ ಬರುತ್ತೆ ನೋಡಿ. ಇದೊಂದು ನ್ಯಾಚುರಲ್ ಶಾಂಪೂ ಅಂತಲೇ ಹೇಳ್ಬೋದು. ಯಾವುದೇ ಸೈಡ್ ಎಫೆಕ್ಟ್ ಇಲ್ದಲೆ ಮನೆಯಲ್ಲೇ ಆರಾಮಾಗಿ ಹೋಮ್ ಮೇಡಾಗಿ ಈ ಶಾಂಪೂವನ್ನು ಮಾಡ್ಕೋಬೋದು ನೋಡಿ. ಯಾವ ರೀತಿ ನೊರೆ ಬರ್ತಾ ಇದೆ. ಮೊದಲೆಲ್ಲ ಈ ರೀತಿ ಅಂಟುವಾಳ, ಸೀಗೆಕಾಯಿಯನ್ನು ಬಳಸ್ತಾ ಇದ್ರು. ಯಾರಿಗೂ ಬಿಳಿ ಕೂದಲು ಎಫೆಕ್ಟ್ ಕೂಡ ಇರಲಿಲ್ಲ, ಡ್ಯಾಂಡ್ರಫ್ ಅಂತ ಗೊತ್ತೇ ಇರಲಿಲ್ಲ. ಇತ್ತೀಚೆಗಂತೂ ಶಾಂಪೂಗಳನ್ನು ಬಳಸಿ ಎಲ್ಲರಿಗೂ ಈ ಥರ ಡ್ಯಾಂಡ್ರಫ್ ಮತ್ತು ಏರ್ ಫಾಲು ತುಂಬ ಆಗ್ತಾಯಿದೆ. ವೈಟ್ ಏರ್ಸ್ ಕೂಡ ಆಗ್ತಾಯಿದೆ ನೋಡಿ. ನಾನಿವಾಗ ಒಂದು ಸ್ಪ್ರೇ ಬಾಟಲ್ನ ತೊಗೊಂಡಿದ್ದೀನಿ.
ಇದಕ್ಕೆ ಶಾಂಪೂವನ್ನು ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಸ್ಟೋರ್ ಮಾಡಿಟ್ಕೊಂಡು ಆರಾಮಾಗಿ 3 ಮಂತ್ಸ್ ತನಕ ಯೂಸ್ ಮಾಡ್ಬೋದು. ನಾನಿವಾಗ ಕೈಗೆ ಹಾಕ್ಕೊಂಡು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ನೊರೆ ನೊರೆ ಬರುತ್ತೆ. ಕೂದಲು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಉಳಿದಿರುವ ಒಂದು ಸಿಪ್ಪೆಯನ್ನು ಕೂಡ ನಾವೊಂದು 2 ರಿಂದ 3 ಸಲ ಯೂಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.